ಸುಜಾತಾ ಭಟ್ ಪ್ರಕರಣದಲ್ಲೂ ಕೂಡ ನೀವು ವಿಡಿಯೋ ಮಾಡಿದ್ರಿ. ಇಲ್ಲ, ಸುಜಾತಾ ಭಟ್ ಕೂಡ ಅದು ಅದೇ ರೀತಿ. ಅದೇ ಸುಜಾತಾ ಭಟ್ ಪ್ರಕರಣದ ಬಗ್ಗೆ ಈಗ ನಾನೇ ಕರ್ಕೊಂಡು ಬಂದೆ ಅನ್ನುವಂಥದ್ದು ಅಲಿಗೇಷನ್ಸ್ಗಳಿದೆ. ಬಟ್ ಹಿಂದೆ ವೀಕ್ಷಿಸಿದ್ರೆ ಅಥವಾ ಡೀಪಾಗಿ ಹೋದರೆ ಗೊತ್ತಾಗುತ್ತೆ. ನನಗಿಂತ ಮುಂಚೆ ಆಯ್ ಕರ್ನಾಡು ಅನ್ನೋ ಯೂಟ್ಯೂಬ್ ಚಾನಲ್ನಲ್ಲಿ ಅವರು ಫಸ್ಟ್ ಇಂಟರ್ವ್ಯೂನ ಕೊಟ್ಟಿರುವಂಥದ್ದು. ನಾವುಗಳೀಗ SITಗೂ ಸಹ ಹೇಳಿರುವಂಥದ್ದು. ಸೊ ನಾವು ಕೂಡ ಅವ್ರ ಮಾತನ್ನು ನಂಬಿ ಮೋಸ ಹೋಗಿದ್ದೀವಿ. ಅದಕ್ಕಿಂತ ಮುಂಚೆ ಯಾರು ಇಂಟರ್ವ್ಯೂನ ಕೊಟ್ಟಿದ್ದಾರೆ ಅವ್ರು ಮೊದಲನೇದಾಗಿ ಅಲ್ಲಿ ಇಂಟರ್ವ್ಯೂ ಕೊಟ್ಟಿರೋದು ಅವರು ವಿಜಯ್ ಕುಮಾರ್ ಅಂತ ಆಯ್ ಕರ್ನಾಡು ಯೂಟ್ಯೂಬ್ ಚಾನಲಲ್ಲಿ ಇಂಟರ್ವ್ಯೂನ ಕೊಟ್ಟಿದ್ದಾರೆ. ಸೊ ಅವರಿಂದ ತನಿಖೆ ಶುರು ಮಾಡಿ. ಸೊ ಇದರಿಂದ ನಮಗೂ ಕೂಡ ಗೊತ್ತಿಲ್ಲ, ಸತ್ಯ ಗೊತ್ತಿಲ್ಲ, ನಮಗೆ ಮೇಲೆ ಈ ರೀತಿ ಆರೋಪಗಳು ಬಂದಿದೆ. ತನಿಖೆ ಮಾಡಿ ಅವ್ರನ್ನ ವಿಚಾರಿಸಿ ಅವ್ರನ್ನ ಹಿಂದೆ ಸತ್ಯ ಇದೆಯಾ ಅನ್ನುವಂಥದ್ದು SIT ಅವ್ರು ತಿಳ್ಕೊಬೇಕು. ಸತ್ಯ ಇಲ್ಲ ಅಂದರೆ ಅವ್ರನ್ನ ಕರ್ಕೊಬಂದವ್ರು ಯಾರು ಅನ್ನುವಂಥದ್ದನ್ನ ತಿಳ್ಕೊಳ್ಳಿ ಅಂತ ನಾವು SIT ನಾವು ಉಳ್ಕೊಳ್ತಾ ಇದ್ದಿದ್ದು ಬಂದು ತನುಷ್ ಅಂತ ಇದ್ದಾರೆ. ಅಂದರೆ ಇವ್ರ ಸಂಬಂಧಿಕರೇ, ಅವ್ರನ್ನ ಮಹೇಶ್ ಶೆಟ್ಟಿ ಅವ್ರ ಸಂಬಂಧಿಕರೇ. ಸೊ ನಮಗೆ ಬೇರೆ ಎಲ್ಲ ಉಳ್ಕೊಳ್ಳೋದಕ್ಕಾಗಲ್ಲ. ಈಗ ನಾವು ಇದೆಲ್ಲ ಮಾಡ್ತಾ ಇದ್ದೀವಿ ಅಂದರೆ ಈಗ ಹೋಗಿ ಆಬ್ವಿಯಸ್ ಎಲ್ಲಾದ್ರೂ ಉಳ್ಕೊಂಡ್ರೆ ನಮಗೆ ಗೊತ್ತು ಗ್ರೌಂಡ್ ರಿಪೋರ್ಟ್ ಮಾಡಿದ್ರಿಂದ ಸೇಫ್ ಇರಲ್ಲ. ಆ ಕಾರಣದಿಂದ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಸೊ ಈ ರೀತಿ ನಾವು ಅಂತ ಹೋದಾಗಲೆಲ್ಲ ಒಂದು 2 ದಿವಸ ನೆಕ್ಸ್ಟ್ ಎಕ್ಸಾಮಿನೇಷನ್ ಇದ್ದಾಗಲೆಲ್ಲ ನಾನು ಹೋಗಿದಾಗ ಒಂದು 4-5 ದಿನ ಬಿಟ್ಟರೆ 2-3 ದಿನ ಈ ರೀತಿ ಹೋದಾಗ ಸೊ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರದ್ದು ಬೇರೆ ಇನ್ನೊಂದು ಮನೆ ಇದೆ, ಸೊ ಅಲ್ಲಿ ಉಳ್ಕೊಳ್ತಾ ಇದ್ದೆ. ಯಾರಿಗೂ ಗೊತ್ತಿಲ್ಲ. ನಿಮ್ಮ ಇಂಟರ್ನಲ್ ಪ್ರಕಾರವಾಗಿ ನಿಮ್ಗೆ ಏನಾದರೂ ಅಲ್ಲಿ ಮಾಹಿತಿ ಇದೆಯಾ? ಎಷ್ಟು ಸ್ಥಳಗಳಲ್ಲಿ ಮೂಳೆ ಸಿಕ್ಕಿದೆ ಅನ್ನೋ ನಿಮ್ಗೇನಾದರೂ ನ್ಯೂಸ್ ಅಲ್ಲಿ ಯಾಕೆಂದ್ರೆ ತುಂಬ ಗೊತ್ತಾಗಿದೆ ನಿಮಗೆ? ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದು ಏನು ಹೇಳೋಕ್ಕಾಗಲ್ಲ. ಈಗ ಅದಕ್ಕೆ SITಯಿಂದ ಬಂದಾಗಲೇ ಹೇಳಬೇಕು. ಮತ್ತೆ ಈಗಿದ್ದು ಬಂದು ಮತ್ತೆ ಅದು ಆರೋಪ ಸುಳ್ಳು ಅಂತಾದರೆ, ಸುದ್ದಿ ಸುಳ್ಳು ಅಂತಾದರೆ ಬೇಡ, SITಯಿಂದ ಬರುತ್ತೆ. SIT ತನಿಖೆ ಸರ್ ನೀವು ರೆಡಿ ಇದ್ದೀರಿ? ನಿಮ್ಮ ಈಗ ಬುರುಡೆ ಗ್ಯಾಂಗ್ನಲ್ಲಿ ಅಭಿಷೇಕ್ ಖಂಡಿತ ಅಲ್ಲ, ಈಗ ಹೇಳ್ತಾ ಇದ್ದಾರಲ್ಲ ಈ ಆರೋಪಗಳೆಲ್ಲ ಕೇಳಿ ಬಂದರೆ ನಾನು ಇವತ್ತಿಲ್ಲಿ ಇರಲಿಲ್ಲ, ನಾನು ಇವತ್ತು ಜೈಲಿನಲ್ಲಿ ಇರಬೇಕಾಗಿತ್ತು. ಜನಗಳಿಗೆ ಅಲ್ಲೇ ಅರ್ಥ ಆಗಿದೆ. ಸುಜಾತಾ ಭಟ್ ಪ್ರಕರಣ ಕೂಡ ಸಾಕಷ್ಟು ಕುತೂಹಲ ಆಗುತ್ತೆ. ಈಗ ಅವ್ರು ನಿಮ್ಮ ಇಲ್ಲ, ನಮಗೂ ಕುತೂಹಲ ಇದೆ. ಅದು ನಮಗೂ ಕುತೂಹಲ ಇದೆ. ಕನೆಕ್ಟ್ ಆದ್ರು ನಾನು ಆಯ್ ಕರ್ನಾಡು ಒಂದು ಯೂಟ್ಯೂಬ್ ಚಾನಲ್ ನೋಡಿದೆ. ನಂತರ ನೋಡಿ ಇದು ಯಾವುದೋ ಏನಿದೆ ಇದರಿಂದ ಅಂತ ತಿಳ್ಕೊಳ್ಬೇಕು ಅಂತ ಹೋದೆ. ಆರೋಪ ಮಾಡಿದರು. ಸಾಕ್ಷಿಗಳನ್ನು ಅವರು ಎಲ್ಲಿ ಕೊಡ್ತೀವಿ ಅಂದರು. ಅಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ SIT ಮುಂದೆ. ಗೊತ್ತಿಲ್ಲ, ಈಗ ಅದು SIT ಅವ್ರಿಗೆ ಬಿಟ್ಟಿದ್ದು. ನೆಕ್ಸ್ಟು ಅವ್ರು ನಿಮ್ಮ ಹತ್ರ ಮಾತಾಡಿದಾಗ ಹೇಳಿದ್ರು ಹೌದು ಮಗಳಿದ್ದು ಆ ಥರ ಎಲ್ಲ ಶೇರ್ ಮಾಡ್ಕೊಂಡಿದ್ದು ನಿಮ್ಮ ಹತ್ರ ಹೇಗೆ ಹೇಳಿದ್ದಾರೆ ಮಾಧ್ಯಮಗಳು, ಅದೇ ರೀತಿ ನಮ್ಮ ಹತ್ರನೇ ಹೇಳಿದ್ದಾರೆ. ಆಮೇಲೆ ಮಗಳೇ ಇಲ್ಲ ಅಂತ ಹೇಳಿದ್ರಲ್ಲ, ಯಾಗೂ ಹೇಳ್ತಿದ್ದಾರೆ, ಅದನ್ನು ಮಾಧ್ಯಮಗಳೆಲ್ಲ ಹೇಳಿದಾರಲ್ಲ. ಅದೇ ಈಗ ಅದರದ್ದು ತನಿಖೆ ಆಗಬೇಕು. ಯಾರು ಕರ್ಕೊಬಂದಿದ್ರೆ ಅವ್ರನ್ನೂ ಕೂಡ ಇಟ್ಕೊಂಡು ಏನು ವಿಚಾರವಾಗಿ ಕರ್ಕೊಂಡು ಬಂದ್ರಿ ಅದು ಆಗಬೇಕು. ಸೊ ಮಗಳೇ ಇದ್ದು ಅಥವಾ ಇವ್ರೇನಾದ್ರು ಅಲ್ಲಿಗೆ ಏನಾದ್ರು ಇದಕ್ಕೆ ಏನಾದ್ರು ದಾಖಲೆ ಕೊಟ್ಟಿದ್ರೆ ಅದು ತನಿಖೆ ಅಷ್ಟೇ. ನಿಮ್ಮ SIT ತನಿಖೆ ಮುಗಿದಿದೆಯಾ? ಮತ್ತೆ ಬರಲಿಕ್ಕೆ ಏನಾದ್ರು ಹೇಳಿದ್ರೆ? SIT ತನಿಖೆ ನಡೀತಿರುತ್ತೆ. ನನ್ನ ವಿಚಾರಣೆ ಮುಗಿದಿದೆ. ನಾನು ಏನೇನು ತಿಳಿಸ್ಬೇಕೆಲ್ಲ ತಿಳಿಸಾಗಿದೆ. ಮತ್ತೇನಾದರೂ ಕರೆದ್ರೆ ಸದ್ಯಕ್ಕಿಲ್ಲ. ಇನ್ನೇನಾದ್ರು ಇನ್ ಕೇಸ್ ಕರೆದ್ರೆ ಖಂಡಿತವಾಗ್ಲೂ ನಾನು ಹೋಗ್ತೇನೆ.